5 ದಿನಕ್ಕೆ 5 ಅಡುಗೆಗಳು ಸೂಪರ್ ಅಲ್ವಾ? ಮನೆಯಲ್ಲಿ ಒಬ್ಬರು ಇಬ್ಬರು 3 ಜನ ಇದ್ದಾವಾಗ ನಿಂತಲ್ಲೇ ಅಂದುಕೊಂಡ ತಕ್ಷಣ ಸೋಮವಾರದಿಂದ ಶುಕ್ರವಾರದವರೆಗೂ ತುಂಬ ಸಿಂಪಲ್ ಆಗಿ ಅಡುಗೆಗಳನ್ನು ಮಾಡಿಕೊಳ್ಳಬಹುದು. ಹಾಗಾದರೆ ಬನ್ನಿ, ಆ ಅಡುಗೆಗಳು ಯಾವುದು, ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ. ತಂಬಳಿ ಮಾಡೋಕ್ಕೆ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 1 ಸ್ಪೂನಿನಷ್ಟು ಬೆಣ್ಣೆ ಹಾಕಿದ್ದೇನೆ. ಬೆಣ್ಣೆ ಸ್ವಲ್ಪ ಕರಗಿದ ನಂತರ ಅರ್ಧ ಸ್ಪೂನಿನಷ್ಟು ಮೆಂತೆ, 1 ಸ್ಪೂನಿನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು, 2 ಹಸಿಮೆಣಸು ಹಾಕ್ತಾ ಇದ್ದೀನಿ. ಹಸಿಮೆಣಸು ತುಂಬ ಖಾರ ಇದ್ದರೆ 1 ಹಸಿಮೆಣಸು ಹಾಕಿದ್ರೂ ಸಾಕಾಗುತ್ತೆ. ತಂಬಳಿ ತುಂಬ ಖಾರ ಇರಬಾರ್ದು, ಲೈಟ್ ಆಗಿರಬೇಕು. ನೋಡಿ, ಈ ರೀತಿ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡಿಕೊಳ್ಬೇಕು. ಹಾಕಿರುವಂತಹ ಎಲ್ಲ ಪದಾರ್ಥಗಳು ಕೆಂಪುಗಾಗುವ ತನಕ ಫ್ರೈ ಮಾಡಿಕೊಳ್ಬೇಕು. ಇದು ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಇದು ತುಂಬ ಕೆಂಪಾಗಲ್ಲ. ಫ್ರೈ ಮಾಡಿರುವಂತಹ ಎಲ್ಲ ಪದಾರ್ಥಗಳು ತಣ್ಣಗಾಗಬೇಕು. ಮಿಕ್ಸಿ ಜಾರಿಗೆ ಫ್ರೈ ಮಾಡಿರುವಂತಹ ಪದಾರ್ಥಗಳು ತಣ್ಣಗಾದ ನಂತರ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಣ್ಣೆ ಬದಲು ತುಪ್ಪ ಅಥವಾ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬಹುದು. ಬೆಣ್ಣೆ ಹಾಕಿ ಮಾಡೋದ್ರಿಂದ ತಂಬಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಗಾಲದಲ್ಲಿ ಈ ರೀತಿ ತಂಬಳಿ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ರುಚಿಯೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಹಾಕಿದ್ದೇನೆ. ತಂಬಳಿಗೆ ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ತುರಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. 3/4 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ. 3/4 ಲೋಟದಷ್ಟು ಹುಳಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕಿ ರುಬ್ಬೋದ್ರಿಂದ ಮಜ್ಜಿಗೆ ಹಾಕುವ ಅವಶ್ಯಕತೆ ಇಲ್ಲ. ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ಮಜ್ಜಿಗೆ ಹಾಕಿ ಬೇಕಾದರೂ ರುಬ್ಕೊಳ್ಬಹುದು. ರುಬ್ಬಿರುವಂತಹ ತಂಬಳಿನ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಮಿಕ್ಸಿ ಜಾರನ್ನು ತೊಳೆಸಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ. ನೋಡ್ತಿದ್ದೀರಲ್ಲ, ತಂಬಳಿ ಹದ ಈ ರೀತಿ ಇರಬೇಕು. ಮಜ್ಜಿಗೆ ಅಥವಾ ಮೊಸರು ಹಾಕಿ ರುಬ್ಬಿರೋದ್ರಿಂದ ತಂಬಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತಂಬಳಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ಒಗ್ಗರಣೆ ಸೌಟು ಬಿಸಿಗಿಟ್ಟು 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 2 ಸ್ಪೂನಿನಷ್ಟು ಸಾಸಿವೆ ಸ್ವಲ್ಪ ಚಟಪಟ ಅಂತ ಹೇಳಿದ ನಂತರ 2 ಸ್ಪೂನಿನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, 2 ಒಣಮೆಣಸು ಕಟ್ ಮಾಡಿ ಹಾಕಿದ್ದೀನಿ. ಈ ರೀತಿ ಒಗ್ಗರಣೆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ 1/4 ಸ್ಪೂನಿನಷ್ಟು ಇಂಗಿನ ಪುಡಿ ಸೇರಿಸ್ತಾ ಇದ್ದೀನಿ. ತಂಬಳಿಗೆ ಇಂಗಿನ ಪುಡಿ ಹಾಕೋದ್ರಿಂದ ಜೀರ್ಣಶಕ್ತಿಗೂ ಒಳ್ಳೆಯದು, ರುಚಿಯೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಪದಾರ್ಥಗಳು ಹಾಕಿದ ನಂತರ ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು. ರೆಡಿಯಾಗಿರುವಂತಹ ಒಗ್ಗರಣೆನ ತಂಬಳಿಗೆ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ಸುಲಭವಾಗಿ ಮಾಡುವಂತಹ ತಂಬಳಿ ಇದು. ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ಬೇರೆ ಅಡುಗೆ ಅವಶ್ಯಕತೆನೇ ಇರಲ್ಲ. ತಂಬಳಿ ಒಂದಿದ್ರೆ ಸಾಕಾಗುತ್ತೆ. ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಮ್ಮ ಅಜ್ಜಿ ಕಾಲದಿಂದ ಮಾಡ್ಕೊಂಬರ್ತಿರುವಂತಹ ರೆಸಿಪಿ ಇದು. ಮನೆಯಲ್ಲಿ ಏನೂ ತರಕಾರಿ ಇಲ್ಲದೆ ಇರುವಾಗ ಈ ರೀತಿ ಸಿಂಪಲ್ ಆಗಿರುವಂತಹ ಅಡುಗೆನ ಟ್ರೈ ಮಾಡಿ. ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 3 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಕಾದ ನಂತರ 10 ಬೇಡಿಗೆ ಮೆಣಸು ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲಿ ಬೇಡಿಗೆ ಮೆಣಸನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ಮೆಣಸು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಇದನ್ನ ಫ್ರೈ ಮಾಡಿಕೊಳ್ಬೇಕು. 2 ಪದಾರ್ಥಗಳು ಫ್ರೈ ಆದ ನಂತರ 6 ಟೊಮೆಟೊ ಕಟ್ ಮಾಡಿ ಹಾಕಿದ್ದೇನೆ. 1 ಸ್ಪೂನಿನಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕೋದ್ರಿಂದ ಇದು ಬೇಗ ಫ್ರೈ ಆಗುತ್ತೆ. ಹಾಗೆ ಅರ್ಧ ಸ್ಪೂನಿನಷ್ಟು ಮೆಂತೆ ಪುಡಿ ಹಾಕಿದ್ದೇನೆ. ಮೆಂತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಪುಡಿ ಮಾಡಿ ಹಾಕಬೇಕು.
ಮೆಂತ್ಯ ಪುಡಿ ಇಲ್ಲ ಅಂದರೆ 1/4 ಸ್ಪೂನಿನಷ್ಟು ಮೆಂತ್ಯ ಬೇಕಾದರೂ ಹಾಕ್ಕೊಳ್ಬಹುದು. ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷದೊತ್ತು ಇದನ್ನು ಮುಚ್ಚಿಡಬೇಕು. 5 ನಿಮಿಷದ ನಂತರ ಇದು ಚೆನ್ನಾಗಿ ಬೆಂದಿದೆ, ನೀರು ಬಿಟ್ಕೊಂಡಿದೆ. ಈ ನೀರು ಪೂರ್ತಿಯಾಗಿ ಡ್ರೈ ಆಗಬೇಕು. ಟೊಮೆಟೊ ಅಲ್ಲಿ ಇರುವಂತಹ ನೀರು ಚೆನ್ನಾಗಿ ಡ್ರೈ ಆಗುವ ತನಕ ಇದನ್ನು ಈ ರೀತಿ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡಿ ಮುಚ್ಚಿಡ್ತಾ ಇರಬೇಕು. ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ರೀತಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ಗೋಳಿ ಗಾತ್ರದ ಹುಣಸೆ ಹಣ್ಣು ಹಾಕಿದ್ದೇನೆ. ಟೊಮೆಟೊ 2 ರೀತಿಯಲ್ಲಿರುತ್ತೆ, ಹುಳಿ ಟೊಮೆಟೊ, ಹುಳಿ ಕಡಿಮೆ ಇರುವಂತಹ ಟೊಮೆಟೊ. ನಾನಿಲ್ಲಿ ಹುಳಿ ಕಡಿಮೆ ಇರುವಂತಹ ಟೊಮೆಟೊ ತಗೊಂಡಿದ್ದೀನಿ. ಅದಕ್ಕೆ ಗೋಳಿ ಗಾತ್ರದ ಹುಣಸೆ ಹಣ್ಣನ್ನು ಹಾಕಿದ್ದೇನೆ. ಹುಳಿ ಇರುವಂತಹ ಟೊಮೆಟೊ ತಗೊಂಡ್ರೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬಹುದು. ನೋಡ್ತಿದ್ದೀರಲ್ಲ, ಈ ರೀತಿ ನೀರು ಚೆನ್ನಾಗಿ ಡ್ರೈ ಆದ ನಂತರ ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಇದನ್ನು ನಮ್ಮ ಕಡೆ ಟೊಮೆಟೊ ತೊಕ್ಕು ಅಂತ ಹೇಳ್ತೀವಿ. ಇದಕ್ಕೆ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ನಾವು ಟೊಮೆಟೊ ಫ್ರೈ ಮಾಡಬೇಕಾದ್ರೆ ಹಾಕಿರ್ತೀವಿ, ಅದಕ್ಕೆ ನೋಡಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ನೀರು ಹಾಕದೆ ನೈಸಾಗಿ ರುಬ್ಕೊಳ್ಬೇಕು. ನೀರು ಸ್ವಲ್ಪನೂ ಹಾಕಬಾರ್ದು, ನೀರು ಹಾಕಿದ್ರೆ ಇದು ಬೇಗ ಕೆಡುತ್ತೆ. ನಂತರ ಬಾಣಲೆ ಬಿಸಿಗಿಟ್ಟು ಬಾಣಲಿಗೆ 3 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 2 ಸ್ಪೂನಿನಷ್ಟು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಈ ರೀತಿ ಸ್ವಲ್ಪ ಚಟಪಟ ಅಂತ ಹೇಳಿದ ನಂತರ 2 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಬೇಕು. ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವು ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬಹುದು. ಅರ್ಧ ಸ್ಪೂನಿನಷ್ಟು ಪುಡಿ ಇಂಗು ಹಾಕಿದ್ದೇನೆ. ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡಿ ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು. ಒಗ್ಗರಣೆ ರೆಡಿಯಾದ ನಂತರ ರುಬ್ಬಿರುವಂತಹ ತೊಕ್ಕನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಮಿಕ್ಸಿ ಜಾರನ್ನು ಕ್ಲೀನಾಗಿ ಒರೆಸಿಬಿಟ್ಟು ಹಾಕಿ, ನೀರು ಹಾಕೋಕ್ಕೆ ಹೋಗಬೇಡಿ. ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಈ ರೀತಿ ಎಣ್ಣೆಯಲ್ಲಿ ತೊಕ್ಕನ್ನು ಫ್ರೈ ಮಾಡೋದ್ರಿಂದ ಇದು ತುಂಬ ದಿವಸ ಬಾಳಿಕೆ ಬರುತ್ತೆ, ಬೇಗ ಕೆಡಲ್ಲ. ತೊಕ್ಕು ರೆಡಿಯಾದ ನಂತರ ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಬಾಟಲಿಗೆ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 6 ತಿಂಗಳವರೆಗೂ ಇದು ಕೆಡಲ್ಲ. ಇದಕ್ಕೆ ಈರುಳ್ಳಿ ಹಾಕುವ ಅವಶ್ಯಕತೆ ಇಲ್ಲ. ತಿಂಡಿಗೂ ಮತ್ತು ಊಟಕ್ಕೂ ಸಖತ್ ರುಚಿಯಾಗಿರುತ್ತೆ. ನಾನಿಲ್ಲಿ ಅನ್ನಕ್ಕೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಹಳೆ ಕಾಲದ ರೆಸಿಪಿ ಇದು. ನೀವು ಖಾರ ಜಾಸ್ತಿ ಬೇಕಾದರೆ ಮೆಣಸನ್ನು ಜಾಸ್ತಿ ಹಾಕ್ಕೊಳ್ಬಹುದು, ಅಥವಾ ಖಾರದ ಪುಡಿ ಬೇಕಾದರೂ ಹಾಕ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ರುಚಿಕರವಾಗಿರುವಂತಹ, ತುಂಬ ಈಸಿಯಾಗಿ ಮಾಡಿಕೊಡುವಂತಹ ಟೊಮೆಟೊ ತೊಕ್ಕು ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಮಂಗಳೂರು, ಉಡುಪಿ ಕಡೆ ಮಾಡುವ ಸಿಂಪಲ್ ಆದ ಅಡುಗೆ ನೋಡೋಣ ಬನ್ನಿ. 1 ಕಪ್ಪಿನಷ್ಟು ತೊಗರಿಬೇಳೆನ ಕ್ಲೀನಾಗಿ 4 ಬಾರಿ ತೊಳೆದು ಇದನ್ನು ಕುಕ್ಕರಿಗೆ ಹಾಕಿದ್ದೇನೆ. ಇದಕ್ಕೆ 4ರಿಂದ 5 ಹಸಿಮೆಣಸನ್ನು ಈ ರೀತಿ ಸಿಗಳಿ ಅದನ್ನು ಕುಕ್ಕರಿಗೆ ಸೇರಿಸ್ತಾ ಇದ್ದೀನಿ. 3/4 ಸ್ಪೂನಿನಷ್ಟು ಅರಸಿನ ಪುಡಿ ಹಾಕಿ ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೀನಿ. ಈಗ ಅರ್ಧ ಲೀಟರಿನಷ್ಟು ನೀರು ಹಾಕಿ ಇದನ್ನು ಮೆತ್ತಗೆ ಬೇಯಿಸಬೇಕು. ನೋಡಿ, ತೊಗರಿಬೇಳೆ ಈ ರೀತಿ ಮೆತ್ತಗೆ ಚೆನ್ನಾಗಿ ಬೆಂದಿರಬೇಕು. ನಾನಿಲ್ಲಿ ಅರ್ಧ kg ಸಿಹಿ ಕುಂಬಳಕಾಯಿ ತಗೊಂಡಿದ್ದೀನಿ. ಇದನ್ನು ನಮ್ಮ ಕಡೆ ಚೀನಿಕಾಯಿ ಅಂತಲೂ ಕರಿತೀವಿ. ಇದನ್ನು ಕ್ಲೀನಾಗಿ ತೊಳೆದು ಈ ರೀತಿ ಕಟ್ ಮಾಡಿಕೊಳ್ಬೇಕು. ಹೋಳು ಮುಳುಗುವಷ್ಟು ನೀರನ್ನು ಹಾಕಿ ಸ್ಟವ್ ಮೇಲಿಟ್ಟು ಇದನ್ನು ಬೇಯಿಸಬೇಕು. ಹೋಳು ಚೆನ್ನಾಗಿ ಬೆಂದ ನಂತರ ಬೇಯಿಸಿರುವಂತಹ ಬೇಳೆನ ಇದಕ್ಕೆ ಸೇರಿಸಿ 1/4 ಕಪ್ಪಿನಷ್ಟು ಹುಣಸೆ ಹಣ್ಣಿನ ರಸನ ಇದಕ್ಕೆ ಸೇರಿಸಬೇಕು. ಉಪ್ಪು, ಹುಳಿ, ಖಾರ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸಿ. ನಾನಿಲ್ಲಿ
1.5 ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ನಿಂಬೆಹಣ್ಣಿನ ಗಾತ್ರದ ಬೆಲ್ಲ ಹಾಕಿ ಈಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋಕ್ಕೆ ಬಿಡಬೇಕು. ಇದನ್ನು ನಮ್ಮ ಕಡೆ ಬೋಳುಳ್ಳಿ ಅಂತ ಕರಿತೀವಿ. ನೋಡಿ, ಇದು ಚೆನ್ನಾಗಿ ಕುದಿ ಬರುವಾಗ ಲಾಸ್ಟಿನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದೇ ರೀತಿ ಬೋಳುಳ್ಳಿನ ನೀವು ತರಕಾರಿ ಚೇಂಜ್ ಮಾಡಿನೂ ಮಾಡಬಹುದು. ಬೆಂಡೆಕಾಯಿ, ಸೌತೆಕಾಯಿ, ಬದನೆಕಾಯಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದು. ನಾನಿಲ್ಲಿ ಬೋಳುಳ್ಳಿಗೆ ಒಗ್ಗರಣೆ ಮಾಡ್ತಿದ್ದೀನಿ. ಒಗ್ಗರಣೆಗಾಗಿ ಒಗ್ಗರಣೆ ಸೌಂಟಿಗೆ 1 ಸ್ಪೂನಿನಷ್ಟು ಎಣ್ಣೆ, 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಈ ಒಗ್ಗರಣೆನ ಈಗ ಕುದಿ ಬರ್ತಿರುವಂತಹ ಹುಳಿಗೆ ಸೇರಿಸಿದರೆ ರುಚಿಕರವಾದ ಹುಳಿ ರೆಡಿ ಆಗುತ್ತೆ. ಬೋಳುಳ್ಳಿಗೆ ಸಂಡಿಗೆ ಇದ್ದರೆ ಸಖತ್ತಾಗಿರುತ್ತೆ. ಅಕ್ಕಿ ಸಂಡಿಗೆನ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಈ ಸಂಡಿಗೆ ರೆಸಿಪಿನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಒಮ್ಮೆ ವೀಡಿಯೋಸ್ಗೆ ಹೋಗಿ ಸರ್ಚ್ ಮಾಡಿ ನೋಡಿ, ನಿಮಗೆ ಸಿಗುತ್ತೆ. ಇನ್ನೊಂದು ಇದೇ ರೀತಿ ಸಿಂಪಲ್ ಆಗಿರುವಂತಹ ರೆಸಿಪಿನ ನೋಡೋಣ ಬನ್ನಿ. ನಾನಿಲ್ಲಿ ಚಿಕ್ಕ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ತೊಗರಿಬೇಳೆ ತಗೊಂಡು ಇದನ್ನು ಕ್ಲೀನಾಗಿ 4 ಬಾರಿ ತೊಳೆದಿದ್ದೇನೆ. ಈ ಬೇಳೆನ ಕುಕ್ಕರಿಗೆ ಹಾಕಿ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಹಾಕಿದ ನಂತರ ಅರ್ಧ ಸ್ಪೂನಿನಷ್ಟು ಅರಸಿನ ಪುಡಿ ಹಾಕಿ ಮುಚ್ಚಿಟ್ಟು 4 ಬಾರಿ ಇದನ್ನು ಕೂಗಿಸಬೇಕು. ನೋಡಿ, ಬೇಳೆ ಈ ರೀತಿ ಚೆನ್ನಾಗಿ ಬೆಂದಿರಬೇಕು. ನಂತರ ಮಿಕ್ಸಿ ಜಾರ್ಗೆ 3/4 ಕಪ್ಪಿನಷ್ಟು ಕಾಯಿ ತುರಿ, 5 ಹಸಿಮೆಣಸು, 1 ಸ್ಪೂನಿನಷ್ಟು ಧನಿಯಾ, 1 ಸ್ಪೂನಿನಷ್ಟು ಕಾಳು ಮೆಣಸು, 1/4 ಇಂಚಿನಷ್ಟು ಇಂಗು, ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನೈಸಾಗಿ ರುಬ್ಬಬೇಕು. ಈ ಮಸಾಲೆ ಹಾಕಿ ಸಾರನ್ನು ಮಾಡೋದ್ರಿಂದ ಇದನ್ನು ಸೂಪ್ ಸಾರು ಅಂತಲೂ ಕರಿತೀವಿ. ಬೆಂದಿರುವಂತಹ ಬೇಳೆನ ಪಾತ್ರೆಗೆ ಹಾಕಿ ಅದಕ್ಕೆ 1 ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ. ಅರ್ಧ ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರಿಸಬೇಕು. ಇದು ಚೆನ್ನಾಗಿ ಕುದಿ ಬರುವಾಗ ರುಬ್ಬಿರುವಂತಹ ಮಸಾಲೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಕುದಿ ಬರಿಸಬೇಕು. ಸಾರು ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಸೇರಿಸಿ ನಾನಿಲ್ಲಿ ಚಿಕ್ಕ ನಿಂಬೆಹಣ್ಣಿನ ಗಾತ್ರದ ಬೆಲ್ಲ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 1.5 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಕುದಿ ಬರೋಕ್ಕೆ ಬಿಡಬೇಕು. ತುಪ್ಪ ಅಥವಾ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಬಹುದು. ನಾನಿಲ್ಲಿ ಎಣ್ಣೆ 1 ಸ್ಪೂನಿನಷ್ಟು ಹಾಕಿದ್ದೀನಿ. ಹಾಗೆ 1 ಸ್ಪೂನಿನಷ್ಟು ಜೀರಿಗೆ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಬೆಳ್ಳುಳ್ಳಿ ಇಷ್ಟ ಇಲ್ಲದೆ ಇರುವವರು ಸ್ಕಿಪ್ ಮಾಡಬಹುದು. ಈ ಒಗ್ಗರಣೆನ ಸಾರಿಗೆ ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಕುದಿ ಬರಿಸಿ ನಂತರ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ ನಂತರ 1 ನಿಂಬೆಹಣ್ಣಿನ ರಸನ ಇದಕ್ಕೆ ಹಾಕಿದರೆ ರುಚಿಕರವಾದ ಸಾರು ಅಥವಾ ಸೂಪ್ ರೆಡಿ ಆಗುತ್ತೆ. ಇನ್ನೊಂದು ಗರಮ ಆಗಿರುವಂತಹ ಚಳಿಗಾಲ ಮಳೆಗಾಲಕ್ಕೆ ಮಾಡುವಂತಹ ಸಾರಿನ ರೆಸಿಪಿನ ಹೇಳಿಕೊಡ್ತಾ ಇದ್ದೀನಿ. ಈ ಕಾಲದಲ್ಲಿ ಕೆಮ್ಮು, ಶೀತ, ಜ್ವರ ಇರುತ್ತೆ ಅಂಥವರಿಗೆ ಈ ಸಾರಂತೂ ಬಾಯಿ ರುಚಿನ ಚೆನ್ನಾಗಿ ಕೊಡುತ್ತೆ. ಮಿಕ್ಸಿ ಜಾರಿಗೆ ಕಟ್ ಮಾಡಿರುವಂತಹ 2 ಟೊಮೆಟೊ, 1 ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಹಾಕಿದ್ದೇನೆ. ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದ್ದೇನೆ. ಕಟ್ ಮಾಡಿರುವಂತಹ ಅರ್ಧ ಹೋಳಿನಷ್ಟು ಈರುಳ್ಳಿ, 2 ಒಣಮೆಣಸು, 2 ಹಸಿಮೆಣಸು, ಸ್ವಲ್ಪ ಕರಿಬೇವು ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನಿನಷ್ಟು ಜೀರಿಗೆ, 1 ಸ್ಪೂನಿನಷ್ಟು ಧನಿಯಾ, 1 ಸ್ಪೂನಿನಷ್ಟು ಕಾಳು ಮೆಣಸು, ಚಿಟಿಕೆ ಇಂಗನ್ನು ಸೇರಿಸಿ ಅರಸಿನ ಅರ್ಧ ಸ್ಪೂನಿನಷ್ಟು ಹಾಕಿ ನೀರು ಹಾಕದೆ ಇದನ್ನು ಈ ರೀತಿ ನೈಸಾಗಿ ರುಬ್ಬಬೇಕು. ಈ ರೀತಿ ನೈಸಾಗಿ ರುಬ್ಬಿರುವಂತಹ ಪೇಸ್ಟನ್ನು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ನೀರನ್ನು ಸೇರಿಸಬೇಕು. ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಮಿಕ್ಸಿ ಜಾರನ್ನು ತೊಳೆಸಿ ನೀರನ್ನು ಹಾಕ್ಕೊಳ್ಳಿ. ಈ ಸಾರು ಶೀತ ಆದವಾಗ ಕುಡಿಯೋಕ್ಕೆ ಸಖತ್ತಾಗಿರುತ್ತೆ. ಗಂಟ್ಲು ಕಟ್ಟಿದವಾಗ ಸಾರು ಕುಡಿತಾ ಇದ್ದರೆ ಗಂಟ್ಲಲ್ಲಿ ರಿಲೀಫ್ ಆಗಿರುತ್ತೆ. ಈ ಸಾರನ್ನು ಹಾಕ್ಕೊಂಡು ಊಟ ಮಾಡೋದ್ರಿಂದ ಎದೆಯಲ್ಲಿ ಗಟ್ಟಿ ಕಟ್ಟಿರುವಂತಹ ಕಫ ಕರಗುತ್ತೆ. ಇದಕ್ಕೆ 3 ಸ್ಪೂನಿನಷ್ಟು ಹುಣಸೆ ಹಣ್ಣಿನ ರಸ, ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು. ನಾನಿಲ್ಲಿ 2 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ.
ಉಪ್ಪು ಖಾರ ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ ಪಾತ್ರೆನ ಸ್ಟವ್ ಮೇಲಿಟ್ಟು ಇದನ್ನು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ಸಾರು ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ನಾವು ಹಸಿ ಪದಾರ್ಥಗಳು ಹಾಕಿರೋದ್ರಿಂದ ಸಾರನ್ನು ಚೆನ್ನಾಗಿ ಕುದಿ ಬರಿಸ್ಬೇಕು. ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನು ಈ ಸಾರಿಗೆ ತುಪ್ಪದ ಒಗ್ಗರಣೆ ಮಾಡ್ತಾ ಇದ್ದೀನಿ. ಸೌಂಟಿಗೆ 1 ಸ್ಪೂನಿನಷ್ಟು ತುಪ್ಪ ಹಾಕಿ, 1 ಸ್ಪೂನಿನಷ್ಟು ಸಾಸಿವೆ, ಉದ್ದಿನಬೇಳೆ, ಕರಿಬೇವು, 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದ್ದೇನೆ. ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದ್ರಿಂದ ಸಾರಿನ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ಒಗ್ಗರಣೆನ ಸಾರಿಗೆ ಹಾಕಿದ್ರೆ ರುಚಿಕರವಾದ ಸಾರು ರೆಡಿ ಆಗುತ್ತೆ. ಮಳೆಗಾಲಕ್ಕೆ, ಚಳಿಗಾಲಕ್ಕೆ, ಬೇಸಿಗೆಗಾಲಕ್ಕೂ ಸೂಪರಾಗಿರುತ್ತೆ. ಜ್ವರ, ಶೀತ, ಕೆಮ್ಮು ಬಂದಾವಾಗ ಈ ಸಾರನ್ನು ಮಾಡಿಕೊಂಡು ಕುಡೀರಿ, ಸೂಪರಾಗಿರುತ್ತೆ. ಇನ್ನೇಕೆ ತಡ ಮಾಡ್ತೀರಾ? ಹೇಳಿರುವಂತಹ 5 ದಿನಕ್ಕೆ 5 ಅಡುಗೆಗಳು ನಿಮ್ಗೆ ಇಷ್ಟವಾಗಿದೆಯಾ? ಇಷ್ಟವಾದರೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಈ ಅಡುಗೆಗಳನ್ನು ಟ್ರೈ ಮಾಡಿ. ಏನು ಅಡುಗೆ ಮಾಡೋದು ಅಂತ ತಲೆಬಿಸಿ ಇಲ್ಲದೆ ತುಂಬ ಸುಲಭವಾಗಿ ದಿನಕ್ಕೊಂದು ಅಡುಗೆ ಮಾಡ್ಕೊಳ್ಬಹುದು. ವಿಡಿಯೋ ನೋಡಿ ಹಾಗೆ ಹೋಗದೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.